ಇನ್ನು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ನಾನು ವಿಡಿಯೋ ಶೇರ್ ಮಾಡಿಲ್ಲ ಅಂತ ನಟ ಧನ್ವೀರ್ ಹೇಳ್ತಾ ಇದ್ರೆ, ವಿಡಿಯೋದಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದವರ ಪೈಕಿ ಓರ್ವ ವಿಚಾರಣೆ ಸಂದರ್ಭದಲ್ಲಿ ವಿಡಿಯೋ ಶೇರ್ ಮಾಡಿದ್ದಾಗಿ ಒಪ್ಕೊಂಡಿದ್ದಾನೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ನೋಡ್ಕೊಳ್ಳೋಣ. ಡ್ಯಾನ್ಸ್ ಮಾಡೋದೇನು, ತಟ್ಟೆಯನ್ನೇ ತಮಟೆಯಂತೆ ಬಾರಿಸೋದೇನು, ಎಣ್ಣೆ ಹೊಡೆಯೋದೇನು, ಸೈಡ್ಸ್ ತಿನ್ನೋದೇನು, ಅಬ್ಬಬ್ಬ ಈ ದೃಶ್ಯಗಳನ್ನ ನೋಡಿದ್ರೆ ಯಾವುದೋ ಬಾರ್ ಅಂಡ್ ರೆಸ್ಟೋರೆಂಟ್ ಇರಬಹುದೇನೋ ಅಂತ ಅನಿಸುತ್ತೆ. ಆದ್ರೆ ಇವು ಪರಪ್ಪನ ಅಗ್ರಹಾರ ಜೈಲಿನ ವೈರಲ್ ದೃಶ್ಯಗಳು. ಜೈಲಿನಲ್ಲಿ ರಾಜಾತಿಥ್ಯ, ವಿಡಿಯೋ ವೈರಲ್ ಕೇಸ್ ತನಿಖೆ ಚುರುಕು. ದರ್ಶನ್ಗೆ ರಾಜಾತಿಥ್ಯ ನೀಡಿದ್ದ ನಾಗನೇ ವಿಡಿಯೋ ವೈರಲ್ ಮಾಡಿದ್ನ. ಜೈಲಿನಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ನೀಡಿದ್ಯಾರು, ವಿಡಿಯೋ ವೈರಲ್ ಮಾಡಿದ್ಯಾರು ಅನ್ನೋ ತನಿಖೆಗಿಳಿದ ಪೊಲೀಸರು ಒಂದೊಂದೇ ಮಾಹಿತಿಯನ್ನ ರಿವೀಲ್ ಮಾಡ್ತಿದ್ದಾರೆ. ಈ ಕೇಸ್ ದರ್ಶನ್ ಪತ್ನಿ ವಿಜಯಲಕ್ಷ್ಮಿವರೆಗೂ ಬಂದು ನಿಂತಿತ್ತು. ಕೊಲೆ ಆರೋಪಿ ದರ್ಶನ್ ಆಪ್ತ ಧನ್ವೀರ್ ವಿಜಯಲಕ್ಷ್ಮಿಗೆ ವಿಡಿಯೋ ಶೇರ್ ಮಾಡಿದ್ರು ಎನ್ನಲಾಗಿತ್ತು. ಆದರೆ ತೀವ್ರ ವಿಚಾರಣೆಗೊಳಪಡಿಸಿದಾಗ ತಾನು ಯಾರಿಗೂ ವಿಡಿಯೋ ಶೇರ್ ಮಾಡಿಲ್ಲ ಅಂತ ಧನ್ವೀರ್ ಹೇಳಿದ್ದು ಕೇಸ್ ಈಗ ವಿಲ್ಸನ್ ಗಾರ್ಡನ್ ನಾಗನ ಕಡೆ ತಿರುಗಿದೆ. ಧನ್ವೀರ್ ವಿಡಿಯೋ ವೈರಲ್ ಮಾಡಿಲ್ಲ ಅಂದಮೇಲೆ ವಿಡಿಯೋದಲ್ಲಿ ಡ್ಯಾನ್ಸ್ ಮಾಡ್ತಿದ್ದ ರೌಡಿ ಶೀಟರ್ನನ್ನ ಕೂಡ ಪೊಲೀಸರು ವಿಚಾರಣೆ ಮಾಡಿದ್ದು ತಾನೇ ಡ್ಯಾನ್ಸ್ ಮಾಡಿದ್ದು ಅಂತ ಒಪ್ಪಿಕೊಂಡಿದ್ದಾನೆ. ಅಲ್ಲದೆ ರೌಡಿ ಶೀಟರ್ಗಳಾದ ಗುಬ್ಬಚ್ಚಿ ಸೀನಾ, ವಿಲ್ಸನ್ ಗಾರ್ಡನ್ ನಾಗನಿಗೆ ವಿಡಿಯೋ ಶೇರ್ ಮಾಡಿದ್ದರ ಬಗ್ಗೆಯೂ ಬಾಯ್ಬಿಟ್ಟಿದ್ದಾನೆ. ಅದ್ಯಾವಾಗ ಮಂಜುನಾಥ್ ಅಲಿಯಾಸ್ ಕುದುರೆ ಮಂಜ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಗುಬ್ಬಚ್ಚಿ ಸೀನಾ ಹೆಸರು ಬಾಯ್ಬಿಟ್ನೋ ಇಬ್ಬರಿಗೂ ನಡುಕ ಶುರುವಾಗಿದೆ. ಕೋರ್ಟ್ ಅನುಮತಿ ಪಡೆದು ವಿಲ್ಸನ್ ಗಾರ್ಡನ್ ನಾಗ ಮತ್ತು ಗುಬ್ಬಚ್ಚಿ ಸೀನನ್ನ ಪೊಲೀಸರು ವಿಚಾರಣೆ ನಡೆಸಲಿದ್ದಾರೆ. ಸದ್ಯ ಇಬ್ಬರು ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿದ್ದ ದರ್ಶನ್ ಕೂಡ ರಾಜಾತಿಥ್ಯ ಅನುಭವಿಸಿದ್ದ. ಅದು ಬೇರೆ ಯಾರ ಜೊತೆಗೂ ಅಲ್ಲ, ಇದೇ ವಿಲ್ಸನ್ ಗಾರ್ಡನ್ ನಾಗನ ಜೊತೆ. ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ನಾಗನನ್ನ ಬೆಳಗಾವಿಯ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ವಿಡಿಯೋ ವೈರಲ್ ಕೇಸ್ನಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೆಸರು ಕೂಡ ಕೇಳಿಬಂದಿತ್ತು. ಸದ್ಯ ವಿಲ್ಸನ್ ಗಾರ್ಡನ್ ನಾಗ, ಗುಬ್ಬಚ್ಚಿ ಸೀನನ ಹೆಸರು ಕೇಳಿಬಂದಿದ್ರಿಂದ ವಿಜಯಲಕ್ಷ್ಮಿ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.